ಸುದ್ದಿ ಸೂಕ್ಷ್ಮ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಮ್ಮ ಜೊತೆಯಲ್ಲಿ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ದಿಲೀಪ್ ಕುಮಾರ್ IS ಅವರಿದ್ದಾರೆ. ಮಾತನಾಡ್ತೀನಿ ಅವ್ರನ್ನ. ಇದೇ ಮೂಡಾ ಕೇಸು, ಅನಂತರದಲ್ಲಿ ಶಶಿಕಲಾ ಜಲ್ಲೆ ಪ್ರಕರಣ, ರಾಜಭವನ, ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಇದೀಗ ದಿಲೀಪ್ ಕುಮಾರ್ ಅವರೇ, ಈಗ ರಾಜ್ಯಪಾಲರು ಅವರ ಒಂದು ವಿವೇಚನಾಧಿಕಾರವನ್ನು ಬಳಸ್ತಾರೆ. ಪ್ರೈಮಾ ಫೆಸಿ ಅವ್ರಿಗೆ ಕೆಲವು ಅಂಶಗಳು ಮನಗಂಡರೆ, ಅವ್ರಿಗೆ ಅವಗಾಹನೆಗೆ ಬಂದರೆ ಅವ್ರು ಕೊಡಬಹುದು ಅಂತ ಹೇಳಿದ್ರೆ ಅವರ ವಿವೇಚನಾಧಿಕಾರ ಯಾರೂ ಕ್ವಶನ್ ಮಾಡ್ತಾ ಇಲ್ಲ. ಬಟ್ ನಾನು ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು, ತುಷಾರ್ ಮೆಹ್ತಾ ಅವರು ಅಥವಾ ರಾಘವನ್ ಅವರು ಇವರೆಲ್ಲರ ವಾದ ಸರಣಿಗಳನ್ನು ಮುಡಾ ಕೇಸಲ್ಲಿ ಅಬ್ಸರ್ವ್ ಮಾಡಿದಾಗ ಅವರೆಲ್ಲ ಒಂದು ಪಾಯಿಂಟನ್ನು ಹೇಳ್ತಾ ಇದ್ದರು. ಒಂದು ಹಂತಕ್ಕೆ ಸಿದ್ದರಾಮಯ್ಯನವರ ವಿರುದ್ಧವಾಗಿರ್ತಕ್ಕಂಥ ವಕೀಲರು ದೂರುದಾರರ ಪರವಾಗಿ ಏನೇನು ಮಾತಾಡ್ತಾ ಇದ್ದಾರೋ, ರೀ ಸ್ವಾಮಿ ಯಾಕ್ರಿ ಹೆದರ್ಕೋಬೇಕು, ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ ಅಷ್ಟೇ ತಾನೇ ಕೊಟ್ಟಿರೋದವರು, ಫೇಸ್ ಮಾಡಲಿ ಬಿಡ್ರಿ, ತನಿಖೆ ಎದುರಿಸಲಿ ಬಿಡ್ರಿ, ಅದರಲ್ಲೇನು ತಪ್ಪಿದೆ ಗೊತ್ತಾಗಬೇಕಲ್ಲ. 84ರಲ್ಲಿ ಏನಾಯಿತು, 98ರಲ್ಲಿ ಇದೆಲ್ಲ ಮಾತಾಡ್ಕೊಂಡು ಬರ್ತಾ ಇದ್ದಾರಲ್ಲ. ಇದು ಜೊಲ್ಲೆ ಅವ್ರ ಕೇಸ್ ಯಾಕೆ ಅಪ್ಲೈ ಆಗಲ್ಲ? ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೆ ಅವ್ರು ಪ್ರಾಸಿಕ್ಯೂಷನ್ ಕೊಡಬಾರ್ದಾಗಿತ್ತು? ತನಿಖೆ ನಡೀಲಿ, ಸಾಕ್ಷಿ ಹುಡುಕ್ತಾರೆ. ರಾಜ್ಯಪಾಲ ಸಾಕ್ಷಿ ಹುಡುಕಕ್ಕಾಗತ್ತಾ ಈ ಕೇಸಲ್ಲಿ? ಇದರಲ್ಲಿ ರಮಕಾಂತ್, ನಿಮಗೆ ಸ್ಯಾಂಕ್ಷನ್ ಕೊಟ್ಟಿರೋದ್ನ ಮಾನ್ಯ ಮುಖ್ಯಮಂತ್ರಿ ಅವರು ಅದನ್ನ ಚಾಲೆಂಜ್ ಮಾಡಿದ್ದಾರೆ ರಿಟ್ ಜ್ಯೂರಿಸ್ಡಿಕ್ಷನ್ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ. ಓಕೆ, ನೀವು ಸ್ಯಾಂಕ್ಷನ್ ಕೊಟ್ಟಿಲ್ಲ ಅಂದ್ರೂ ಕೂಡ ಅದನ್ನು ಕೂಡ ರಿಟ್ ಜ್ಯೂರಿಸ್ಡಿಕ್ಷನ್ ನೀವು ಚಾಲೆಂಜ್ ಮಾಡಬಹುದು. ಓಕೆ, ಅಂದ್ರೆ ಇದುವರೆಗೂ ನಂಗೆ ಮಾಹಿತಿ ಇಲ್ಲ ಓಕೆ, ಏನು ಆ ರೀತಿ ರಿಜೆಕ್ಟ್ ಮಾಡಿದ್ದಾರೆ, ಅದನ್ನ ಚಾಲೆಂಜ್ ಮಾಡಿದಾರೋ ಅಥವಾ ಮಾಡ್ದಲ್ಲೇ ಹಾಗೆ ಉಳಿದಿದೆಯೋ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇಲ್ಲ. Even for rejection also, if you are able to show before the court or a constitutional, court, the High Court, that in spite of, there are certain materials are available and the governor has lost sight of it and it requires investigation and it requires sanction to prosecute this such a MLA or MP or ex-MLA or ex-MP ಅಂತ ಹೇಳ್ಬಿಟ್ಟು ದಟ್ಟು ಕೂಡ ಚಾಲೆಂಜ್ ಮಾಡಬಹುದು ನನ್ನ ಪ್ರಕಾರ. ಓಕೆ, ಈಗ ಇನ್ನೊಂದು, ಈಗ ಮುರುಗೇಶ್ ನಿರಾಣಿ ಅವರ ಕೇಸಲ್ಲಿ ರಿಜೆಕ್ಟ್ ಮಾಡಿದ್ರೆ there is not a final order. Let us assume for rightly or wrongly if the governor refuses to give sanction, ಓಕೆ, that is not a final order. ಓಕೆ, ಈಗ ಮುರುಗೇಶ್ ನಿರಾಣಿ ಅವರ ಕೇಸಲ್ಲಿ ಹೆಚ್ಚುವರಿ ಸ್ಪಷ್ಟೀಕರಣ ಕೋರಿದ್ದಾರೆ ಅಂತ ಹೇಳಿ. ಹೆಚ್ಚುವರಿ ಸ್ಪಷ್ಟೀಕರಣ ಇಂಥ ಕೇಸ್ಗಳಲ್ಲಿ ಕ್ವಶನ್ ಮಾಡೋಕ್ಕೆ ಬರುತ್ತಾ ಬರಲ್ಲ? ನನಗೆ ಇನ್ನೂ ಜಾಸ್ತಿ ಬೇಕಾಗಿದೆ, ನಾನು ಕನ್ವಿನ್ಸ್ ಆಗಲಿಲ್ಲ ಅನ್ನೋ ಕಾರಣ ಕೊಡಬಹುದಾ ರಾಜ್ಯಪಾಲರು ಅಂತ? ಅದು ಏನಂದ್ರೆ, ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್ಗೆ ಅಂದ್ರೆ ಬರೀ ತಳ್ಳಾಟ ನಡೀತದೆ ಹೊರತು ಓಕೆ ಅದ್ರಲ್ಲಿ ಮನಸ್ಸಿಲ್ಲ. ಅದು ನಾನು ಅದನ್ನ ಏನೋ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮನಸ್ಸಿಲ್ಲ ಅಂತ ತೋರಿಸುತ್ತೆ ಅಷ್ಟೇ. ಓಕೆ, ನಾನು ಹೀಗೆ ಕಾಲಹರಣ ಮಾಡಿದ್ರೆ ಸೊ ಆ ಕೇಸ್ ನ ಇಂಪಾರ್ಟೆಂಟ್ ಮಹತ್ವನ ಕಳೆದುಕೋಬಹುದು, ಅಥವಾ ಇಂಡೈರೆಕ್ಟ್ಲಿ ಐ ಕ್ಯಾನ್ ಡೂ ಸಮ್ ಫೇವರ್ ಟು ದಿ ಅದರ್ ಪಾರ್ಟಿ ಅಂತನೂ ಈ ರೀತಿನೂ ಒಂದೊಬ್ರಿಗೆ ಮನಸ್ಸಿಗೆ ಬರ್ಬೋದು ಅಷ್ಟೇ. ಓಕೆ, ಫೈನ್. ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ, ಇಷ್ಟೊತ್ತು ಜಾಯ್ನ್ ಆಗಿ ಇದ್ರ ಬಗ್ಗೆ ಮಾತನಾಡೋದಕ್ಕಾಗಿ.